B2 ಬಾಂಬರ್ ಅದ್ರ ಬಗ್ಗೆ ಹೇಳಲೇಬೇಕು. ಅದರ ಆ ಫೋಟೋ ನೋಡಿದ್ರೇ ಅನಿಸುತ್ತೆ ಇದು ಯಾವ ಪರಿಯಪ್ಪ ಇದು B2 ಬಾಂಬರ್ ಯಾವ ರೀತಿ ಇದೆ ಇದು ಅಂತ. ಎಪಿಕ್ ಫ್ಯೂರಿಗೆ ಅದನ್ನು ಬಳಸ್ಕೋತಾರೆ ಅಂತ. ಅಮೆರಿಕದ ಶಕ್ತಿಶಾಲಿ B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಒಂದು ಸರಿ ಇದೇನಾದರೂ ಹೊರಗಡೆ ಬಂತು ಅಂತಂದರೆ ಸಾವಿರಾರು ಕಿಲೋಮೀಟರ್ ಅದು ಚಲಿಸಬಲ್ಲದು, ಒಂದು 100 ಗಂಟೆ ಅದು ಹಾರಾಡಬಲ್ಲದು. ಇದು 40,000 ಪೌಂಡನ್ನು ಹೊತ್ತೊಯ್ಯುತ್ತೆ ಅಂದರೆ ಸಾಮಾನ್ಯ ಸಂಗತಿನ. 18 ಟನ್ ತೂಕದ ಸ್ಟೆಲ್ತ್ ಬಾಂಬ್ಗಳನ್ನು ಇದು ಸಾಗಾಟ ಮಾಡುತ್ತೆ. ಅತಿ ದೊಡ್ಡ ಬಂಕರ್ ಬಸ್ಟರ್ ಬಾಂಬ್ ದಾಳಿ ಮಾಡುವಂಥ ಶಕ್ತಿ ಇದಕ್ಕಿರುವಂಥದ್ದು. ಪರಮಾಣು ಬಾಂಬನ್ನು ಹೊತ್ತೊಯ್ಯುತ್ತೆ, ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುತ್ತೆ. ಒಂದೆರಡು ಸಂಗತಿಗಳಲ್ಲ ಇದು. ಇದರ ವಿಶೇಷತೆಯೇ ಬೇರೆ. ಇನ್ನು ಇರಾನ್ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಆಗುತ್ತೆ ಅನ್ನುವಂಥ ಭಯ ಭೀತಿ ಇದ್ದೇ ಇದೆ. ಹೀಗಾಗಿ ಇರಾನ್ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿದೆ. ಇರಾನ್ ಜನತೆಗೆ ವಿದ್ಯುತ್ ಸ್ಥಾವರಗಳ ಬಳಿನಲ್ಲೇ ನೀವು ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡಿ ಅಂತ ಕರೆ ಕೊಟ್ಟಿದೆ. ಅಂದರೆ ನೀವು ಹಾಕ್ತೀರಾ, ನಮ್ಮ ಜೀವ ತೆಗಿತೀರಾ, ತೆಗೀರಿ ಅಂತ ಜನರೇ ನಿಂತ್ಕೋಬೇಕು. ಹರೀಶ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಗಡುವು ಮುಗಿತಾ ಇದೆ. ಬೆಳಗ್ಗೆ 5:30ಕ್ಕೆ ಏನಾಗಬಹುದು ಅಂತ ವಿಶ್ವ ಕಾತರದಿಂದ ಕಾಯ್ತಾ ಇದೆ. ಯಾಕಂದರೆ ಈ ಬಾರಿ ಹಾಕಿರುವಂಥ ಧಮಕಿ ಇದೆಯಲ್ಲ, ಅದು ಸುಮ್ಮನೆ ಏನೋ ಸವಕಲು ಧಮಕಿ ಅಂತ ಅನಿಸಲ್ಲ. ಅದು ಎಲ್ಲೋ ಒಂದು ಕಡೆಗೆ ಅಮೆರಿಕ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ B2 ಬಾಂಬರ್ಗಳು ಹೊರಗಡೆ ಬರ್ತಾ ಇವೆ, ಆಕಾಶದ ಮೇಲೆ ಹಾರಾಟ ಮಾಡ್ತಾ ಇವೆ, ಒಂಥರ ವಿಚಿತ್ರವಾದಂಥ ಭಯ ಸೃಷ್ಟಿ ಮಾಡ್ತಾ ಇವೆ. ಅದು ಇನ್ನೊಂದು ಕಡೆಗೆ. ಜೊತೆಗೆ ಇರಾನ್ ಅದು ಕಂಡುಕೊಂಡಿರುವಂಥ ಮಾರ್ಗ ನೋಡಿ ಜನತೆಗೆ ಕರೆ ಕೊಟ್ಟಿದೆ. ಬನ್ನಿ ಕಲಾವಿದರು ಬನ್ನಿ, ಕ್ರೀಡಾಳುಗಳು ಬನ್ನಿ, ಜನಸಾಮಾನ್ಯರು ಬನ್ನಿ, ಎಲ್ಲೆಲ್ಲಿ ವಿದ್ಯುದಾಗರಗಳಿದೆ, ವಿದ್ಯುತ್ ಸ್ಥಾವರಗಳಿದೆ ಅಲ್ಲೆಲ್ಲ ಮಾನವ ಸರಪಳಿ ಹಾಕಿ ಅಲ್ಲೇ ನಿಂತ್ಕೊಳ್ಳಿ, ಅದು ಹೆಂಗೆ ಸಾಯಿಸ್ತಾರೆ ನೋಡೇ ಬೇಡ ಅಂತೇಳಿ ಅಂತ. ಅಂದರೆ ಇದು ಬೇರೆಯ ಸ್ವರೂಪವನ್ನು ಪಡಿತಾ ಇದೆ, ನೋ ಡೌಟ್. ಏನಂತೀರಿ? ಹೌದು ರಂಗನಾಥ್, ಅಮೆರಿಕ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಏನಿದೆ, ಗಡುವು ಏನಿದೆ, ಇದು ಇವತ್ತು ಸಂಜೆವರೆಗೆ ಮಾತ್ರ ಇರುವಂತಹದ್ದು. ಅಂದರೆ ಇದುವರೆಗೂ ಕೊಟ್ಟಂತಹ ಗಡುವಿಗೂ ಈಗ ಟ್ರಂಪ್ ಅವರು ಕೊಟ್ಟಿರುವಂತಹ ಈ ಕೊನೆಯ ಡೆಡ್ಲೈನ್ಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಮೊದಲು ಕೊಟ್ಟಂತಹ ಗಡುವು 48 ಗಂಟೆಗಳಿತ್ತು. ಆನಂತರ 5 ದಿವಸಗಳಿಗೆ ಅದನ್ನು ವಿಸ್ತರಿಸಲಾಯಿತು. ನಂತರ ಅದನ್ನು 10 ದಿವಸಗಳಿಗೆ ವಿಸ್ತರಿಸಲಾಯಿತು. ಈಗ 10 ದಿನಗಳಲ್ಲಿ ಕೇವಲ ಕೆಲವು ಗಂಟೆಗಳಷ್ಟೇ ಮಾತ್ರ ಬಾಕಿ ಉಳಿದಿದೆ. ನಿನ್ನೆ ಏನು ರಾತ್ರಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದಂಥ ಸುದ್ದಿಗೋಷ್ಠಿ ಏನಿದೆ, ಇದು ಬಹಳಷ್ಟು ಪ್ರಮುಖವಾದಂಥ ಸುದ್ದಿಗೋಷ್ಠಿ ಆಗುತ್ತೆ. ಅಂದರೆ ಇರಾನ್ಗೆ ಒಂದು ಫೈನಲ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇಲ್ಲ ಶರಣಾಗಿ, ಇಲ್ಲ ನಮ್ಮ ದಾಳಿಯನ್ನು ಎದುರಿಸಿ ಅನ್ನುವಂಥದ್ದು. ದಾಳಿ ಅಂತಂದರೆ ಇದುವರೆಗೂ ಮಾಡಿದಂಥ ದಾಳಿ ಅಲ್ಲ, ಇಡೀ ಇರಾನ್ನನ್ನೇ ಸರ್ವನಾಶ ಮಾಡುವಂತಹ ದಾಳಿಯನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಅದು ಯಾವ ರೀತಿಯಾದಂಥ ದಾಳಿ ಅಂದರೆ ದೊಡ್ಡ ದೊಡ್ಡ ಇರಾನ್ನಲ್ಲಿರ್ತಕ್ಕಂಥ ಸೇತುವೆಗಳು, ವಿದ್ಯುತ್ ಘಟಕಗಳನ್ನು ಸಂಪೂರ್ಣ ಭಸ್ಮ ಮಾಡ್ತೀವಿ, ಮತ್ತು ಇಡೀ ಇರಾನ್ನನ್ನು ಒಂದು ರಾತ್ರಿಯಲ್ಲಿ ಇನ್ನಿಲ್ದಂಗೆ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ. ಮತ್ತು ಆ ಶಕ್ತಿ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ಹೇಳಿದೆ. ಮತ್ತು ಅದಕ್ಕೆ ಬೇಕಾದಂಥ ತಯಾರಿಯನ್ನು ಕೂಡ ಅಮೆರಿಕ ಮಾಡ್ಕೊಳ್ತಾ ಇದೆ. US ಕಮಾಂಡೋ ಏನು ಟ್ವೀಟನ್ನು ಮಾಡಿರುವಂಥದ್ದು. ಈ ಎಕ್ಸ್ನಲ್ಲಿ ಮಾಡಿರ್ತಕ್ಕಂತಹ ಪೋಸ್ಟ್ನಲ್ಲಿ ಕೂಡ ಅಮೆರಿಕ ಸೇನೆ ಹೇಳ್ಕೊಂಡಿದೆ, ನಾವು ಇರಾನ್ ವಿರುದ್ಧ ಹೋರಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಜ್ಜಾಗಿದ್ದೇವೆ ಅನ್ನುವಂಥದ್ದು. B2 ಬಾಂಬರ್ಗಳು ರೆಡಿ ಆಗಿದ್ದಾವೆ, ಸಬ್ಮರೀನ್ಗಳು ರೆಡಿ ಆಗಿದ್ದಾವೆ, ಜೊತೆಗೆ ಯುದ್ಧ ವಿಮಾನಗಳು ಕೂಡ ರೆಡಿ ಆಗಿರುವಂತಹದ್ದು. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ವಿವಿಧ ದೇಶಗಳಲ್ಲಿ ಈಗಾಗಲೇ ಅಮೆರಿಕದ 1000ಕ್ಕೂ ಹೆಚ್ಚು ಸೈನಿಕರು ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು. ಯಾವಾಗ ಬೇಕಾದರೂ ಇರಾನ್ ಮೇಲೆ ಮುಗಿ ಬೀಳ್ಬೋದು. ಈಗ ಇರಾನ್ಗೆ ಇರ್ತಕ್ಕಂತಹ ಆಪ್ಷನ್ ಏನು ಅಂತಂದರೆ, ಈಗೇನು ಅಮೆರಿಕ ಕೊಟ್ಟಿರ್ತಕ್ಕಂತಹ ಸಂಧಾನದ ಮಾತುಕತೆ ಏನಿದೆ ಅದಕ್ಕೆ ಒಪ್ಪಬೇಕಾಗತ್ತೆ, ಇಲ್ಲ ಅಮೆರಿಕದ ಮುಂದೆ ಮಂಡಿ ಊರಬೇಕಾಗತ್ತೆ. ಆದರೆ ಇರಾನ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಿದೆ ಅಂತಂದರೆ ನಿಜಕ್ಕೂ ಇಡೀ ಜಗತ್ತೇ ಶಾಕ್ ಆಗ್ತಿದೆ. ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೂಡ ಇರಾನ್ ಅಮೆರಿಕಕ್ಕೆ ಶರಣಾಗುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಎಷ್ಟೇ ದಾಳಿ ಮಾಡಿದ್ರು ಕೂಡ ಅದಕ್ಕೆ ಪ್ರತಿತಂತ್ರವನ್ನು ರೂಪಿಸ್ತವೆ, ಪ್ರತಿ ದಾಳಿಯನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಖಮೇನಿಯೇ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಅಂದರೆ ಯಾವುದೇ ಕಾರಣಕ್ಕೂ ಸಂಧಾನದ ಮಾತುಕತೆ ಆಗಲಿ ಶರಣಾಗುವ ಪರಿಸ್ಥಿತಿಯೇ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆ ಏನಂತಂದರೆ, ಯಾವಾಗ ಸೇತುವೆಗಳ ಮೇಲೆ ದಾಳಿ ಮಾಡ್ತಾರೆ, ವಿದ್ಯುತ್ ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅಂತಂದರೆ ಇರಾನ್ ಜನರನ್ನ ಅಲ್ಲಿಗೆ ಕಳಿಸುವಂಥದ್ದು. ಅಲ್ಲಿಗೆ ಕಳಿಸಿ ಮಾನವ ಸರಪಳಿಯನ್ನು ನಿರ್ಮಿಸಿ ಹಾಕೋದಾದ್ರೆ ನಮ್ಮ ಮೇಲೆ ಬಾಂಬ್ಗಳನ್ನು ಹಾಕಿ, ಅಂದರೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೋರಾಟಕ್ಕೆ ಈಗ ಇರಾನ್ ಕೂಡ ಸಜ್ಜಾಗಿರುವಂತಹದ್ದು. ಅಂದರೆ ತಾತ್ಕಾಲಿಕ ಕದನ ವಿರಾಮ ಇಲ್ಲವೇ ಇಲ್ಲ, ಅಂದರೆ ಶಾಶ್ವತ ಪರಿಹಾರ ಬೇಕು. ಅಮೆರಿಕ ನಮ್ಮ ಮೇಲೆ ಮಾಡ್ತಿರ್ತಕ್ಕಂಥ ದಬ್ಬಾಳಿಕೆಗೆ ಶಾಶ್ವತ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಇರಾನ್ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಹರ್ಮುಜ್ ಜಲಸಂಧಿ ಓಪನ್ ಮಾಡೋದಿರಲಿ, ತಾತ್ಕಾಲಿಕ ಕದನ ವಿರಾಮಕ್ಕೂ ಕೂಡ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಇರಾನ್ ಸಂದೇಶವನ್ನು ರವಾನಿಸಿದೆ. ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿದೆ, ಏನಾಗುತ್ತೆ ಅನ್ನುವಂಥದ್ದು ಇಡೀ ಜಗತ್ತು ನೋಡ್ತಾ ಇದೆ. ಜೊತೆಗೆ ಅಮೆರಿಕ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಯಿಂದ ಇಡೀ ಜಗತ್ತಿನ ಷೇರು ಮಾರುಕಟ್ಟೆ
ತಲ್ಲಣಗೊಂಡಿರತಕ್ಕಂಥದ್ದು. ಹೂಡಿಕೆದಾರರು ಭಯಭೀತಿಗೊಂಡಿದ್ದಾರೆ. ಜಗತ್ತಿನ ದೊಡ್ಡ ದೊಡ್ಡ ಷೇರು ಮಾರುಕಟ್ಟೆಗಳಿಗೆ ಕುಸಿದು ಬಿದ್ದಿರುವಂತಹದ್ದು. ಇದರ ಎಫೆಕ್ಟ್ ಭಾರತದ ಷೇರು ಮಾರುಕಟ್ಟೆಯ ಮೇಲೂ ಕೂಡ ಇವತ್ತು ದೊಡ್ಡ ಮಟ್ಟದ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ರಂಗನಾಥ್.